ಗುಡ್ ಈವ್ನಿಂಗ್, ನಮಸ್ಕಾರ. ವೆಲ್ಕಮ್ ಟು ಪ್ರೈಮ್ ಟೈಮ್ ವಿತ್ ಪ್ರಣುತ್. ಇವತ್ತಿನ ಪ್ರೈಮ್ ಟೈಮ್ನಲ್ಲಿ ನಾವು ಸದ್ಯಕ್ಕೆ ನಮ್ಮ ಭಾಗಕ್ಕೆ ಸೀಮಿತ ಆಗಿರೋ ಒಂದಿಷ್ಟು ಬಹಳ ಪ್ರಮುಖವಾದ ಸುದ್ದಿಗಳ ಕಡೆ ಗಮನ ಹರಿಸೋಣ. ಮೊದಲಿಗೆ, ಇತ್ತೀಚೆಗಷ್ಟೇ ಪಕ್ಕದ ಗೋವಾಗೆ ತೆರಳಿದ್ದಂಥ ಮಲ್ಪೆಯ ಉದ್ಯಮಿ, ಈ ಹಿಂದೆ ಪ್ರಮೋದ್ ಮಧ್ವರಾಜ್ ಅವರ ಜೊತೆಗೆ ನಿಕಟ ಸಂಪರ್ಕದಲ್ಲಿದ್ದಂಥ ಉದ್ಯಮಿಯ ಒಂದು ಸಾವು ಇಡೀ ಕರ್ನಾಟಕದ ಕರಾವಳಿಯನ್ನು ಒಂದು ರೀತಿ ನಿದ್ದೆಗೆಡಿಸಿದೆ. ಈ ಸಾವು ಹೇಗಾಯಿತು? ಈ ಸಾವಿಗೂ ರಾಜಕೀಯಕ್ಕೂ ಏನಾದರೂ ಕಾರಣ ಇದೆಯಾ? ಇದು ನಿಜವಾಗ್ಲೂ ಹೃದಯಾಘಾತದಿಂದ ಆದಂಥ ಸಾವ ಅಥವಾ ಇದು ಕೊಲೆನಾ ಅನ್ನೋ ಪ್ರಶ್ನೆಗಳು ಈಗ ಸದ್ಯಕ್ಕೆ ಮೂಡ್ತಾ ಇದೆ. ಈವರೆಗಿನ ಒಂದಿಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡುವಂಥ ಹೊತ್ತಿಗ ಉಡುಪಿಯ ಸಂದೀಪ್ ಅನ್ನುವಂಥ ವ್ಯಕ್ತಿ, ಉಡುಪಿಯ ಮಲ್ಪೆ ಬೀಚ್ನಲ್ಲಿ ತನ್ನದೇ ಆದಂಥ ಪ್ರವಾಸೋದ್ಯಮ ಬೋಟನ್ನು ಹೊಂದಿದ್ದಂಥ ವ್ಯಕ್ತಿ ಇತ್ತೀಚೆಗೆ ತನ್ನ ಸ್ನೇಹಿತರ ಜೊತೆಗೆ ಮುಂಬೈ ಮತ್ತು ಗೋವಾ ಪ್ರವಾಸಕ್ಕೆ ಹೋಗ್ತಾರೆ. ಮುಂಬೈ ಪ್ರವಾಸವನ್ನು ಮುಗಿಸಿ ಗೋವಾಗೆ ಎಂಟ್ರಿ ಕೊಡ್ತಾರೆ. ಗೋವಾ ಅಂದ ತಕ್ಷಣ ಸಾಮಾನ್ಯವಾಗಿ ಶ್ರೀಮಂತರಿಗೆ ಇರುವಂಥ ಒಂದು ಒಳ್ಳೆ ಜಾಗ ಅಂತಂದರೆ ಅದು ಕ್ಯಾಸಿನೋನಲ್ಲಿ ಈ ಸ್ನೇಹಿತರ ಟೀಮ್ ಅಂದರೆ ಇಡೀ ಸ್ನೇಹಿತರ ಬಳಗ ಕ್ಯಾಸಿನೋಗೆ ಹೋಗುತ್ತೆ. ಕ್ಯಾಸಿನೋದಲ್ಲಿ ಒಂದೆರಡು ದಿನಗಳ ಕಾಲ ಅವರು ಎಂಜಾಯ್ ಮಾಡ್ತಾರೆ. ಅಲ್ಲಿ ಗೇಮ್ಸ್ ಆಡ್ತಾರೆ, ಹಣ ಸಂಪಾದನೆ ಮಾಡ್ತಾರೆ, ಹಣ ಕಳ್ಕೋತಾರೆ, ಒಂದಿಷ್ಟು ಮೋಜು ಮಸ್ತಿಗಳನ್ನು ಕೂಡ ಮಾಡ್ತಾರೆ. ಆದರೆ ಸಂದೀಪ್ ಅನ್ನೋರ ಪಾಲಿನ ಜವರಾಯ ಆ ಕ್ಯಾಸಿನೋದಲ್ಲೇ ಸಂದೀಪ್ ಅವರನ್ನು ಭೇಟಿಯಾಗಿತ್ತು. ನಿಜ, ಹಿರಿಯಡ್ಕ ಸಮೀಪದ ವ್ಯಕ್ತಿ ನಾನು ಅಂತ ಹೇಳಿ ಒಂದು ಹೆಂಗಸು ಈ ಸಂದೀಪ್ ಅನ್ನೋರ ಸ್ನೇಹವನ್ನು ಬೆಳೆಸಿದ್ರು. ಇವರಿಬ್ಬರ ಸ್ನೇಹ ಇನ್ನಷ್ಟು ನಿಕಟ ಆಗೋದಕ್ಕೆ ಕಾರಣ ಆಗಿದ್ದು ಆಕೆ ಮಾತನಾಡಿದಂಥ ತುಳು ಭಾಷೆಯಲ್ಲಿ ತನ್ನನ್ನು ತಾನು ಪರಿಚಯ ಮಾಡಿಕೊಂಡಂಥ ಆ ಮಹಿಳೆ ತಾನು ಇದೇ ಉಡುಪಿ ಜಿಲ್ಲೆಯ ಹಿರಿಯಡ್ಕ ಸಮೀಪದವಳು ಅಂತ ಹೇಳಿ ಸಂದೀಪ್ ಅನ್ನೋರ ಸ್ನೇಹವನ್ನು ಬೆಳೆಸ್ಕೊಂಡು ಅವ್ರ ಜೊತೆಗೆ ಸ್ವಲ್ಪ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ಆರಂಭ ಮಾಡ್ತಾಳೆ. ಒಂದಿಷ್ಟು ಜನ ಸ್ನೇಹಿತರೆಲ್ಲ ಒಟ್ಟಿಗೆ ಸೇರಿ ಮೊದಲಿಗೆ ಮುಂಬೈಗೆ ಹೋಗಿದ್ರು, ಅದಾದ ಮೇಲೆ ನೇರವಾಗಿ ಗೋವಾ ಹೋಗಿದ್ರು. ಇನ್ನು ಗೋವಾದಿಂದ ಕರ್ನಾಟಕಕ್ಕೆ ಅಂದರೆ ತಾಯ್ನಾಡಿಗೆ ವಾಪಸ್ ಹೊರಡುವಂಥ ಸಮಯ, ಇನ್ನೇನು ಪ್ಲಾನಿಂಗ್ ಆಗಿತ್ತು, ನಾವೆಲ್ಲ ಹೊರಟೇ ಬಿಡಬೇಕು ಅನ್ನೋ ಹೊತ್ತಿಗೆ ಸಂದೀಪ್ ಬಂದು ನಾನು ಇವತ್ತು ಬರಲ್ಲ, ನಾನು ನಾಳೆ ಬರ್ತೀನಿ ಅಂತ ಹೇಳಿ ತನ್ನ ಉಳಿದ ಎಲ್ಲ ಸ್ನೇಹಿತರನ್ನು ವಾಪಸ್ ಉಡುಪಿಗೆ ಕಳಿಸ್ಕೊಡ್ತಾನೆ. ಸಂದೀಪ್ ಆ ಮಹಿಳೆಯ ಜೊತೆಯಲ್ಲೇ ಒಂದು ಹೋಮ್ ಸ್ಟೇನೋ ಅಥವಾ ರೆಸಾರ್ಟ್ನಲ್ಲಿ ಒಂದು ರೂಮನ್ನು ಮಾಡಿ ಆಕೆಯ ಜೊತೆಗೆ ಆ ದಿನವನ್ನು ಕಳೀತಾನೆ. ಆ ದಿನ ಅಂತಂದರೆ ಸಾಮಾನ್ಯವಾಗಿ ಗೋವಾದಲ್ಲಿ ಒಂದು ಅಪರಿಚಿತ ಮಹಿಳೆ ನಾನು ನಿಮ್ಮೂರಿನೋಳು ಅಂತ ಹೇಳಿ ಮೋಜು ಮಸ್ತಿಗೆ ಒಂದು ಆಹ್ವಾನ ಕೊಟ್ಟಾಗ ಸಂದೀಪ್ ಅದನ್ನು ಸ್ವೀಕಾರ ಮಾಡಿದ್ದ. ಆ ಮಹಿಳೆಯ ಜೊತೆಗೆ ಒಂದು ರೂಮ್ನಲ್ಲಿ ಇರೋದಕ್ಕೆ ನಿರ್ಧಾರ ಮಾಡಿದ್ದ. ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮದ್ಯಪಾನವನ್ನು ಕೂಡ ಖರೀದಿ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಮಾರನೇ ದಿನ ಬೆಳಿಗ್ಗೆ ಊರಿಗೆ ತಲುಪಿದಂತಹ ಸಂದೀಪ್ನ ಸ್ನೇಹಿತರು ಸಂದೀಪ್ನನ್ನ ಸಂಪರ್ಕ ಮಾಡೋ ಪ್ರಯತ್ನ ಮಾಡ್ತಾರೆ. ಫೋನ್ ಸ್ವಿಚ್ ಆಫ್ ಬರುತ್ತೆ. ವಾಟ್ಸಾಪ್ನಲ್ಲಿ ಕಾಲ್ ಮಾಡೋ ಪ್ರಯತ್ನ ಮಾಡ್ತಾರೆ. ವಾಟ್ಸಾಪ್ನಲ್ಲೂ ಕೂಡ ಸಂದೀಪ್ ಕಾಲನ್ನು ಪಿಕ್ ಮಾಡದೇ ಇದ್ದಾಗ ಸ್ವಲ್ಪ ಅನುಮಾನ ಬರುತ್ತೆ. ಆಯಿತು, ಒಂದು ಅರ್ಧ ಗಂಟೆ ಬಿಟ್ಟು ಮಾಡೋಣ ಅಂತ ಹೇಳಿ ಸರಿಸುಮಾರು 11 ಗಂಟೆ ಸುಮಾರಿಗೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಸಂದೀಪ್ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇಲ್ಲ, ಯಾವುದೇ ಕಾಲ್ಗಳನ್ನು ಪಿಕ್ ಮಾಡಲಾಗ್ತಾ ಇಲ್ಲ. ಅನುಮಾನ ಬರುತ್ತೆ. ಬಂದಂಥ ಸ್ನೇಹಿತರು ಅಂದರೆ ವಾಪಸ್ ಊರಿಗೆ ಬಂದಂಥ ಅಷ್ಟು ಜನ ಸ್ನೇಹಿತರು ಮತ್ತೆ ಗೋವಾಗೆ ಹೋಗ್ತಾರೆ. ಯಾವ ಕ್ಯಾಸಿನೋನಲ್ಲಿ ಸಂದೀಪು ಮತ್ತು ಈ ಎಲ್ಲ ಸ್ನೇಹಿತರು ಮಜಾ ಮಾಡಿದ್ರು, ಮೋಜು ಮಸ್ತಿ ಮಾಡಿದ್ರು, ಆ ಎಲ್ಲ ಕ್ಯಾಸಿನೋಗಳ ಒಳಗೆ ತಡಕಾಡೋದಕ್ಕೆ ಶುರು ಮಾಡ್ತಾರೆ, ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲಿ ನೋಡಿದ್ರು ಸಂದೀಪ್ ಮಾತ್ರ ಕಾಣ್ತಾ ಇಲ್ಲ. ಆದರೆ ಸ್ನೇಹಿತರಿಷ್ಟು ಇದ್ದಂಥ ಅಷ್ಟು ಜನರ ಕಣ್ಣಲ್ಲಿ ಒಬ್ಬನ ಕಣ್ಣಿಗೆ ಸಂದೀಪ್ನನ್ನ ಭೇಟಿ ಮಾಡಿದ್ದಂಥ ಆ ಮಹಿಳೆ ಕಾಣಿಸ್ತಾಳೆ. 2 ಕೈಯಲ್ಲಿ 2 ಬಿಯರ್ ಹಿಡ್ಕೊಂಡು ಆ ಮಹಿಳೆ ಒಂದು ಕ್ಯಾಸಿನೋದಲ್ಲಿ ಓಡಾಡ್ತಾ ಇದ್ದಾಗ ನೇರವಾಗಿ ಸಂದೀಪ್ನ ಸ್ನೇಹಿತರು ಆ ಮಹಿಳೆಗೆ ಹೋಗ್ತಾರೆ. ಮಹಿಳೆ ಹತ್ರ ಹೋಗಿ ಎಲ್ಲಿ ಸಂದೀಪ್ ಅಂತ ವಿಚಾರ ಮಾಡಿದಾಗ ಅವರು ರೂಮಲ್ಲಿದ್ದಾರೆ, ಮಲಗಿದ್ದಾರೆ, ಮೋಸ್ಟ್ಲಿ ಮಧ್ಯಾಹ್ನದ ಮೇಲೆ ಬರಬಹುದು ಅಂತ ಹೇಳಿ ಆ ಮಹಿಳೆ ಅಲ್ಲೇ ಕಣ್ಮರೆ ಆಗಿಬಿಡ್ತಾಳೆ. ಆ ಕ್ಷಣದಿಂದ ಈ ಕ್ಷಣದವರೆಗೆ ಮಹಿಳೆ ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಸ್ನೇಹಿತರು ಅಷ್ಟೇ ಅದೊಂದು ರೂಮಲ್ಲಿ ಇದ್ದಾರೆ ಅಂತ ಹೇಳಿ ಆ ಮಹಿಳೆ ಹೇಳಿದ್ದಂಥ ಮಾಹಿತಿಯ ಆಧಾರದ ಮೇಲೆ ಹೋಗಿ ರೂಮಲ್ಲಿ ಚೆಕ್ ಮಾಡಿದಾಗ ಅನುಮಾನಾಸ್ಪದವಾಗಿ ಈ ಸಂದೀಪ್ ಸಾವನ್ನಪ್ಪಿದ್ದಾನೆ. ಒಂದಿಷ್ಟು ಪೊಲೀಸ್ ಕಂಪ್ಲೇಂಟು ಮತ್ತೊಂದು ಮಗದೊಂದಲ್ಲ ಆದ ನಂತರ ಯಾರು ಈತನ ಸಾವಿಗೆ ಕಾರಣ ಅನ್ನುವ ತನಿಖೆಗೆ ಇಳಿದಿರುವಂಥ ಪೊಲೀಸರು ಪ್ರಾಥಮಿಕವಾಗಿ ಒಂದಿಷ್ಟು ಮಾಹಿತಿಯನ್ನು ಪಡೆದಿದ್ದಾರೆ. ಯಾವ ಮಹಿಳೆಯ ಜೊತೆಗೆ ಸಂದೀಪ್ ತಂಗಿದ್ದನೋ, ಯಾವ ಮಹಿಳೆಯ ಜೊತೆಗೆ ಆ ರೂಮ್ ಶೇರ್ ಮಾಡಿದ್ನೋ ಅದೇ ಮಹಿಳೆ ಆ ಹೋಟೆಲ್ನ ರಿಸೆಪ್ಷನ್ಗೆ ಹೋಗಿ ಕಟ್ಟರ್ ಒಂದನ್ನು ಕೇಳಿದ್ರು. ಆ ಕಟ್ಟರನ್ನು ರಿಸೆಪ್ಷನಿಂದ ಪಡ್ಕೊಂಡು ತನ್ನ ರೂಮ್ಗೆ ಹೋಗಿದ್ರು. ಮಾರನೇ ದಿನ ಬೆಳಿಗ್ಗೆ ನೋಡಿದ್ರೆ ಸಂದೀಪ್ ಮೃತಪಟ್ಟಿದ್ದಾನೆ.
ಹೊಂದಿದ್ದಾನೆ. ಸಂದೀಪ್ ಸಾಮಾನ್ಯವಾಗಿ ಒಂದು 15ರಿಂದ 20 ಪವನ್ ಚಿನ್ನವನ್ನ ತನ್ನ ದೇಹದ ಮೇಲೆ ಪ್ರತಿನಿತ್ಯ ಧರಿಸುವಂತ ಒಂದು ಅಭ್ಯಾಸವನ್ನು ಹೊಂದಿದ್ದಾನೆ. ಆದರೆ ಮೃತಪಟ್ಟ ಸಂದೀಪನ ದೇಹದ ಮೇಲೆ ಯಾವ ಚಿನ್ನಾಭರಣವೂ ಇಲ್ಲ. ಮಹಿಳೆ ಆ ರಿಸೆಪ್ಷನ್ ಇಂದ ಕಟ್ಟರನ್ನ ಕೇಳಿದ್ದಕ್ಕೂ, ಅದೇ ಸಂದೀಪ್ ಜೊತೆಗೆ ರಾತ್ರಿ ಇಡೀ ತಂಗಿದ್ದಕ್ಕೂ, ಮಾರದಿನ ಬೆಳಿಗ್ಗೆ ಸಂದೀಪ್ ಮೃತಪಟ್ಟಿದ್ದಕ್ಕೂ, ಅವನ ದೇಹದ ಮೇಲೆ ಚಿನ್ನ ಇಲ್ಲದೆ ಇರೋದಕ್ಕೂ ಅವಿನಾಭಾವ ಸಂಬಂಧ ಇದೆ. ಮತ್ತು ಈ ಸಾವಿಗೆ ಯಾವುದೋ ಊರಿನ ಮೂಲದ ಮಹಿಳೆ ಅಂತ ಗುರುತು ಮಾಡಿಕೊಂಡಿದ್ಲಲ್ಲ, ಆ ಮಹಿಳೆಯೇ ಕಾರಣ ಇರಬಹುದು ಅನ್ನೋ ಅನುಮಾನ ಕೂಡ ಬಹಳ ಬಲವಾಗಿದೆ. ಸಂದೀಪ್ ಪ್ರಾಣ ಹೋಗೋದಕ್ಕೆ ಆ ಮಹಿಳೆಯೇ ಬಿಯರ್ನಲ್ಲಿ ನಿದ್ದೆ ಬರುವ ಅಥವಾ ಮತ್ತು ಬರುವ ಮಾತ್ರೆಯನ್ನ ಸೇರಿಸಿ ಅವನು ಕೊಟ್ಟಿದ್ಲು. ಆದರೆ ಮತ್ತು ಬರುವ ಮಾತ್ರೆಯನ್ನ ಸೇರಿಸೋ ಸಂದರ್ಭದಲ್ಲಿ ಒಂದೆರಡು ಮಾತ್ರೆ ಜಾಸ್ತಿನೇ ಹಾಕಿಬಿಟ್ಟಿದ್ಲು. ಓವರ್ ಡೋಸ್ ಆಗಿದೆ. ಆ ಓವರ್ ಡೋಸ್ ವ್ಯತಿರಿಕ್ತ ಪರಿಣಾಮವನ್ನ ಬೀರಿ ಸಂದೀಪ್ ಹೃದಯಾಘಾತದಿಂದಲೋ ಅಥವಾ ಮಾತ್ರೆ ಓವರ್ ಡೋಸ್ನಿಂದಲೋ ಮೃತಪಟ್ಟಿದ್ದಾರೆ ಅಂತ ಹೇಳಿ ಸದ್ಯ ಪ್ರಾಥಮಿಕ ಮಾಹಿತಿಗಳು ತಿಳಿದು ಬಂದಿದೆ. ಇದು ಈವರೆಗೂ ಬಂದಿರುವಂತಹ ಒಂದಿಷ್ಟು ಶಂಕೆ ಮತ್ತು ಅನುಮಾನಗಳು ಮತ್ತು ಅಲ್ಲಿನ ಒಂದಿಷ್ಟು ಎವಿಡೆನ್ಸ್ಗಳ ಆಧಾರವಾಗಿ ಸಿಕ್ಕಿರುವ ಮಾಹಿತಿ. ನಿಜಕ್ಕೂ ಸಂದೀಪ್ ಸಾವಿಗೆ ಕಾರಣ ಏನು, ಅಲ್ಲಿ ಏನಾಯಿತು, ಯಾರೀ ಸಾವಿಗೆ ಕಾರಣ, ಈ ಎಲ್ಲ ವಿಚಾರಗಳು ತನಿಖೆಯ ಅಂತ್ಯದಲ್ಲಷ್ಟೇ ಗೊತ್ತಾಗುತ್ತೆ. ಆದರೆ ಪ್ರಾಥಮಿಕ ಮಾಹಿತಿ ಇವಿಷ್ಟಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.